ಹಲೋ ಗೈಸ್, ವೆರಿ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಸಖತ್ತಾಗಿದ್ದೀನಿ. ಸೊ ಎಲ್ರಿಗೂ ಶುಕ್ರವಾರದ ಶುಭೋದಯಗಳು. ಇವತ್ತು ಆ್ಯಕ್ಚುಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಬಂದು ಮಾರ್ನಿಂಗಿಂದನೇ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತೇನಪ್ಪ ಅಂತ ಹೇಳಿದ್ರೆ ಇವತ್ತು ಯಾಕೋ ಸ್ವಲ್ಪ ನಿದ್ದೆನೇ ಬರಲಿಲ್ಲ. ಆ್ಯಕ್ಚುಲಿ ಏನಕ್ಕೆ ಅಂತ ಗೊತ್ತಿಲ್ಲ, ನೈಟೆಲ್ಲ ನಿದ್ದೆ ಮಾಡಿಲ್ಲ. ಸೊ ನಿದ್ದೆ ಅಂತೂ ಬರ್ತಿಲ್ಲ ಅಂತ ಹೇಳಿ ಬೇಗನೆ ಎದ್ಬಿಟ್ಟಿದ್ದೆ ನಾನು. ಸೊ 5 ಗಂಟೆಗೆ ಎದ್ದೆ ಅಂದ್ಕೊಳ್ತೀನಿ ನಾನು. 5 ಇಲ್ಲ 4:15 ಆಗಿತ್ತು ಅನಿಸುತ್ತೆ. ಸೊ 4:15ಗೆ ಎದ್ದು ಬೇಗ ಮನೇಲೆಲ್ಲ ಕೆಲಸ ಮಾಡಿ ಇನ್ನು ತಿಂಡಿ ಕೂಡ ರೆಡಿ ಮಾಡಿಕೊಂಡು ನಾನು ಕೂಡ ಫ್ರೆಶ್ ಅಪ್ ಆಗಿ, ಇವತ್ತು ಶುಕ್ರವಾರ ಆಗಿರೋದ್ರಿಂದ ಮನೆಯಲ್ಲೂ ಕೂಡ ಪೂಜೆ ಎಲ್ಲ ಮುಗಿಸಿದ್ದೀನಿ. ಸೊ ಪೂಜೆ ಮುಗಿಸಿ ನಮ್ಮ ಮನೇಲಿ ನಿಮಗೆಲ್ಲ ಗೊತ್ತೇ ಇದೆ, ಆ್ಯಸ್ ಯೂಶ್ವಲ್ ತೋರಿಸ್ತೀನಿ ನೋಡಿ. ಸಿಂಪಲ್ ಆ್ಯಕ್ಚುಲಿ. ಸೊ ಶುಕ್ರವಾರ ಈ ರೀತಿ ಪೂಜೆ ಮಾಡಿದ್ದೀನಿ. ಸೊ ನಮ್ಮನೆ ಲಕ್ಷ್ಮಿ, ನಮ್ಮನೆ ರಾಘವೇಂದ್ರ ಈ ರೀತಿ ಕಾಣಿಸ್ತಿದ್ದಾರೆ. ಬೆಳಗ್ಗೆನೆ ಅಂತೂ ಪೂಜೆನೂ ಕೂಡ ಮುಗಿಸಿ ಈಗ ತಿಂಡಿ ಮಾಡಿ ಇಟ್ಟಿದ್ದೀನಿ. ಇವತ್ತು ಆ್ಯಕ್ಚುಲಿ ತಿಂಡಿಗೆ ಬಂದು ಚಿತ್ರಾನ್ನ ಮಾಡಿದ್ದೀನಿ. ಇನ್ನೇನೋ ರಿತಿಕ್ಷನ್ಗೂ ಋತ್ವಿಕ್ಗೂ ಇಬ್ರಿಗೂ ಒಟ್ಟಿಗೆ ತಿನ್ನಿಸ್ತೀನಿ. ಯಾಕಂತ ಹೇಳಿದ್ರೆ ರಿತಿಕ್ಷಾ ತಿನ್ನಬೇಕಾದ್ರೇ ಋತ್ವಿಕ್ ಕೂಡ ಆ್ಯಕ್ಚುಲಿ ಅವ್ರ ಅಕ್ಕನ ಜೊತೆನೇ ಅವ್ರ ಅಕ್ಕನ ತಿನ್ನಿಸ್ತಾ ಇದ್ರೆ ಅವನಿಗೂ ನಾನು ತಿನ್ನಬೇಕು ಅನ್ನೋದಿರುತ್ತೆ. ಮತ್ತು ಅವ್ರ ಅಕ್ಕನ ನೋಡ್ಕೊಂಡು ಅವನು ಕೂಡ ತಿಂತಾನೆ. ಸೊ ಹಾಗಾಗಿ ಇಬ್ಬರಿಗೆ ಒಟ್ಟಿಗೆ ತಿನ್ನಿಸ್ಬಿಡ್ತೀನಿ. ಈಗ ಲೋಕಿ ಕೂಡ ಮನೇಲಿ ಇರೋದ್ರಿಂದ ನಾನು ಒಬ್ರಿಗೆ ತಿನ್ನಿಸಿದ್ರೆ ಲೋಕಿ ಒಬ್ರಿಗೆ ತಿನ್ನಿಸ್ತಾರೆ, ಈ ರೀತಿ ಆಗುತ್ತೆ. ಇತ್ತೀಚೆಗಂತೂ ನನಗಂತೂ ಮಕ್ಕಳ ಜೊತೆ ಟೈಮ್ ಕಳೆಯೋದಕ್ಕೆ ಟೈಮೇ ಸಾಲ್ತಿಲ್ಲ ಅಂತ ಹೇಳ್ಬೋದು ಗೈಸ್. ಯಾಕಪ್ಪ ಅಂತ ಹೇಳಿದ್ರೆ ರಿತಿಕ್ಷಾ 8:15 ಹೋದರೆ ಇನ್ನು ಅಂಗಡಿಲಿ ಇರ್ತೀನಿ, ನಮ್ಮ ಮನೆ ಹತ್ರ ಹೋಗ್ತೀನಿ. ಋತ್ವಿಕ್ ಮಲಗಿರೋ ಗ್ಯಾಪಲ್ಲಿ ವೀಡಿಯೋಸ್ ಎಡಿಟ್ ಮಾಡ್ಕೊಂಡು ಇದ್ಬಿಡ್ತೀನಿ. ಇನ್ನು ಅದಾದಮೇಲೆ ಇನ್ನು ಮನೆಗೆ ಬಂದು ಅಡುಗೆ ಮಾಡಿಕೊಂಡು ಮತ್ತೆ ಸಂಜೆ ರಿತಿಕ್ಷಾ ಬಂದಮೇಲೆ ಅವಳ ಹತ್ರ ಓದಿಸ್ಕೊಂಡು ಅವಳ ಹತ್ರ ಕೂತ್ಕೊಂಡು ಒಂದು ಮಲಗೋ ಅಷ್ಟರಲ್ಲಿ 10 ಗಂಟೆ ಆಗಿಬಿಡುತ್ತೆ. ಮಕ್ಳಿಗೆ ಟೈಮ್ ಜಾಸ್ತಿ ಕೊಡೋಕ್ಕೆ ಆಗ್ತಾಯಿಲ್ಲ. ಸಣ್ಣ ಪುಟ್ಟ ಗ್ಯಾಪಲ್ಲಿ ನಮ್ಗೆ ಎಷ್ಟು ಟೈಮ್ ಸಿಗುತ್ತೋ ಆ ಟೈಮಲ್ಲೇ ಕಾಲ ಕಳೀತಿದ್ದೀನಿ. ಅವ್ರ ಜೊತೆ ಟೈಮ್ ಹೆಂಗೆ ಹೋಗುತ್ತೆ ಅನ್ನೋದೇ ನನಗೆ ಗೊತ್ತಾಗಲ್ಲ ಇತ್ತೀಚೆಗೆ. ಆಮೇಲೆ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಋತ್ವಿಕ್ ಅಂತೂ ಇತ್ತೀಚೆಗೆ ತುಂಬ ಆ್ಯಕ್ಟಿವ್ ಆಗಿಬಿಟ್ಟಿದ್ದಾನೆ. ಸೊ ಅವ್ನು ತುಂಟತನ ನೋಡ್ತಿದ್ರೆ ನನಗಂತೂ ತುಂಬ ನಗು ಬರುತ್ತೆ. ಅವನು ಒಂದೊಂದೇ ಮಾತಾಡೋದಕ್ಕೆ ಕೂಡ ಟ್ರೈ ಮಾಡ್ತಾ ಇದ್ದಾನೆ. ನಾವು ಪ್ಯಾಂಪರ್ಸ್ ಅಂತ ಹೇಳಿದ್ರೆ ಅವನು ಪ್ಯಾಂಪ ಅಂತ ಹೇಳ್ತಾನೆ. ಅಪ್ಪ, ಅಮ್ಮ, ಅಕ್ಕ, ಅಕ್ಕನಕ್ಕೆ ಕಕ್ಕ. ಅವನ ಹತ್ರ ಒಂದು ನಗುನ, ಅವ್ನು ಮಾತಾಡೋದೇ ಒಂದು ನಗು. ನಮ್ಗೆ ಎಷ್ಟೇ ಬೇಜಾರಿದ್ರು ಕೂಡ ಅದರಲ್ಲಿ ಕಳೆದೋಗ್ಬಿಡುತ್ತೆ. ಸೊ ಈಗ ಇನ್ನೇನು ರಿತಿಕ್ಷಾ ಕೂಡ ಅವ್ರ ಅಪ್ಪನ ಜೊತೆ ಅಂಗಡಿಗೆ ಹೋಗಿದ್ದಾಳೆ. ಬಂದ ತಕ್ಷಣ ಈಗ ಇನ್ನೂ ಟೈಮ್ ಆ್ಯಕ್ಚುಲಿ 7 ಗಂಟೆ ಆಗಿದೆ. ಸೊ 7:15 ನೀವು ನೋಡ್ತಿರ್ಬೋದು. ಈಗ ತಿಂಡಿ ಹಾಕ್ಕೊಟ್ಬಿಟ್ಟು ಅವರಿಬ್ಬರಿಗೂ ತಿನ್ನಿಸಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಗೈಸ್. ಇಬ್ಬರಿಗೂ ಆ್ಯಕ್ಚುಲಿ ಒಂದೇ ಸತಿ ತಿಂಡಿ ಹಾಕ್ಕೊಟ್ಟಿದ್ದೀನಿ. ನಾನು ಆ್ಯಕ್ಚುಲಿ ರಿತಿಕ್ಷಂಗೆ ತಿನ್ನಿಸ್ತಾ ಇದ್ದೆ. ಇನ್ನು ನಾನು ತಿನ್ನಿಸ್ಬೇಕಾದ್ರೆ ಲೋಕಿ ಕಾಮಿಡಿ ಮಾಡ್ತಾಯಿದ್ದ. ಇನ್ನು ರಿತಿಕ್ಷಾ ನನ್ನ ನಗ್ತೀನ ಇಲ್ವಾ ಅಂತ ನೋಡ್ಕೊಂಡು ಕೂತಿದ್ಲು. ಸೊ ನಾನು ನಗಲ್ಲ ಅಂತ ಹೇಳಿದೆ, ಹಂಗಿದ್ರು ನಗಿಸ್ಬಿಟ್ರು. ಇನ್ನು ನಾನು ರಿತಿಕ್ಷಂಗೆ ತಿನ್ನಿಸ್ತಾ ಇದ್ದರೆ ಇನ್ನು ಲೋಕಿ ಋತ್ವಿಕ್ಗೆ ತಿನ್ನಿಸ್ತಾ ಇದ್ದ. ಅವನು ಆ್ಯಕ್ಚುಲಿ ಅವ್ರ ಅಕ್ಕನ ಜೊತೆ ಇರುವಾಗಲೇ ಚೆನ್ನಾಗಿ ತಿಂತಾನೆ, ಇಲ್ಲ ಅಂತ ಹೇಳಿದ್ರೆ ಹಠ ಜಾಸ್ತಿ ಮಾಡ್ತಾನೆ. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಅವಳಿಗೆ ಹೊಡಿಯೋದ್ರಲ್ಲಿ ಇವನಿಗೇನೋ ಒಂಥರ ಖುಷಿ. ಅವಳ ಹತ್ರ ಓಡಾಡೋದು, ಅವಳಿಗೆ ಆಟ ಆಡಿಸೋದು ಈ ಥರ ಮಾಡ್ತಾಯಿರ್ತಾನೆ. ಇನ್ನು ಇಬ್ಬರೂ ಒಂದೇ ಸಲ ಆಟ ಆಡಿಕೊಂಡು ಅವಳು ಏನು ತೊಗೊತಾಳೋ ಅವನಿಗೂ ಅದೇ ಬೇಕು ಅಂತಾನೆ. ಬಾಟಲಲ್ಲಿ ನೀರು ಕೊಟ್ಟರೆ ಬಾಟಲ್ ಬೇಡ ಗ್ಲಾಸ್ ಅಂತಾಳೆ. ಯಾಕೆಂದರೆ ರಿತಿಕ್ಷಾ ಕುಡಿಯೋದು ಗ್ಲಾಸಲ್ಲಲ್ವ, ಹಾಗಾಗಿ ಫೈನಲಾಗಿ ಅವರಿಬ್ರಿಗೂ ಒಟ್ಟಿಗೆ ತಿಂಡಿ ಮುಗಿಸಿ ಅವ್ರ ಜೊತೆ ಕೂಡ ಸ್ವಲ್ಪ ಟೈಮ್ ಪಾಸ್ ಮುಗಿಸಿ ಕಳಿಸಿದ್ದೀನಿ ಸ್ಕೂಲ್ಗೆ. ಇನ್ನು ರಿತಿಕ್ಷನ್ಗೆ ತಿಂಡಿ ತಿನ್ನಿಸಿ ಋತ್ವಿಕ್ದು ತಿಂಡಿ ತಿನ್ನಿಸಿ ಅವರಿಬ್ಬರು ಕಿತ್ತಾಟ ಅಂತೂ ಇತ್ತೀಚೆಗೆ ತುಂಬಾ ಜಾಸ್ತಿ ಆಗಿದೆ. ನೆಕ್ಸ್ಟ್ ಒಂದು ವ್ಲಾಗ್ ಅವ್ರದ್ದೇ ಹಾಕ್ತೀನಿ ನೋಡಿ. ಅಷ್ಟು ಕಿತ್ತಾಡ್ತಾರೆ, ಅಷ್ಟು ಈಗಲೇ ಎಷ್ಟು ಕಿತ್ತಾಡ್ತಾ ಇದ್ದಾರೆ, ಮುಂದಕ್ಕಂತ ಹೆಂಗೋ ಗೊತ್ತಿಲ್ಲ. ಅಂದರೆ ಬೇರೆ ಥರ ಅಲ್ಲ, ಅವಳು ಏನಾದರೂ ಅಮ್ಮ ಅಂತ ಬಂದರೆ ನಾನು ನಮ್ಮಮ್ಮ ಅಂತ, ನಮ್ಮಮ್ಮ ಅಂತಾನೆ. ಅವರಪ್ಪ ಅಂತ ಹೇಳಿದ್ರೆ ನಮ್ಮಪ್ಪ ಅಂತ ಹೋಗ್ತಾನೆ. ಈ ಥರ ತುಂಟತನದಲ್ಲಿ ಕಿತ್ತಾಡ್ತಾ ಇರ್ತಾರೆ ಅವರು. ಇನ್ನು ಅವರಿಬ್ಬರನ್ನ ತಿನ್ನಿಸಿ ಅವರಿಗೂ ಸಮಾಧಾನ ಮಾಡಿ ರಿತಿಕ್ಷನ್ ಕಳಿಸೋ ಅಷ್ಟರಲ್ಲಿ 8:30 ಆಗೋಗುತ್ತೆ. ಸೊ ಈಗ ಇನ್ನೇನು ನಾವು ಕೂಡ ತಿಂಡಿ ತಿಂದು ಇನ್ನು ಅಂಗಡಿಯಲ್ಲಿ 10 ಗಂಟೆವರೆಗೂ ಇದ್ದು ಇನ್ನು ಮನೆ ಹತ್ರ ಕೂಡ ಹೋಗಬೇಕು. ಯಾಕಪ್ಪ ಅಂತ ಹೇಳಿದ್ರೆ ಸೊ ಮನೆ ಹತ್ರ ಆ್ಯಕ್ಚುಲಿ ಇವಾಗ ವೆಲ್ಡಿಂಗ್ ಕೆಲಸ ಮಾಡೋರು ಬಂದಿದ್ದಾರೆ. ಆಲ್ರೆಡಿ ಅವ್ರು ಬಂದಿದ್ದಾರೆ, ಮಾರ್ನಿಂಗ್ 6 o'clockಗೆ ಬಂದುಬಿಟ್ಟಿದ್ದಾರೆ. ಸೊ ಅವ್ರು ವೆಲ್ಡಿಂಗ್ ಕೆಲಸ ಮಾಡ್ತಿದ್ದಾರೆ. ಸೊ ಗ್ರಿಲ್ಲಿಂಗ್ ಎಲ್ಲ ಆಗಿದೆ ಅಂತ ಅಂದ್ಕೊಳ್ತೀನಿ, ಮಾಡ್ತಾಯಿದ್ದಾರೆ. ಮನೆ ಹತ್ರ ಹೋಗಿ ನೋಡಿಕೊಂಡು ಹಾಗೆ ಮೋಲ್ಡವರು ಬರ್ತೀನಿ ಅಂತ ಹೇಳಿದ್ದಾರೆ. ಸೊ ಲಾಸ್ಟ್ ರೂಮ್ದು ಮೋಲ್ಡ್ಗೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಅವರು ಕೂಡ ಸೆಂಟ್ರಿಂಗು ಮತ್ತು ಕಂಬಿ ಎಲ್ಲ ಕಟ್ತಿದ್ದಾರೆ. ಸೊ ಅವರು ಏನೇನು ಮಾಡ್ತಿದ್ದಾರೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬನ್ನಿ ಗೈಸ್.
ಇನ್ನು ನಾನು ಅಂಗಡಿ ಮುಗಿಸ್ಕೊಂಡು ಮನೆ ಹತ್ರ ಹೋಗೋಷ್ಟರಲ್ಲೇ ಆ್ಯಕ್ಚುಲಿ ಅವರು 2 ಫ್ಲೋರು ವೆಲ್ಡಿಂಗ್ ಕೆಲಸ ಮಾಡಿದರು. ಸೊ ನೀವು ನೋಡ್ತಿರ್ಬೋದು ಈಗ. ಸೊ ಫಸ್ಟ್ ಫ್ಲೋರ್ ಮುಗಿಸಿ ನೆಕ್ಸ್ಟ್ ಆಲ್ರೆಡಿ ಸೆಕೆಂಡ್ ಫ್ಲೋರು ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ವೆಲ್ಡಿಂಗ್ ಕೆಲಸ ಮಾಡೋರು ಕೂಡ ಪಾಪ ತುಂಬ ಚೆನ್ನಾಗಿ ಮಾಡ್ತಿರ್ತಾರೆ. ಅವ್ರಿಗೆ ಏನಪ್ಪ ಅಂತ ಹೇಳಿದ್ರೆ ಈಗ ಕರೆಂಟ್ ಟ್ರಬಲ್ ಆಗಿಬಿಡುತ್ತೆ. ಸೊ ನಾನು ಹೋಗೋಷ್ಟರಲ್ಲಿ ಕೂಡ ಕರೆಂಟು ಕೂಡ ಹೋಗಿತ್ತು, ಆಮೇಲೆ ಬಂತು. ಸೊ ಕರೆಂಟ್ ಇದ್ದರೆ ಅವ್ರಿಗೂ ಕೂಡ ಈಸಿ ಆಗುತ್ತೆ ಬೇಗ ಬೇಗ ಮಾಡೋಷ್ಟರಲ್ಲಿ, ಇಲ್ಲ ಅಂತ ಹೇಳಿದ್ರೆ ಕಷ್ಟ ಆಗುತ್ತೆ. ಇನ್ನು ಸೆಕೆಂಡ್ ಫ್ಲೋರು ಕೂಡ ಅವ್ರು ಫಸ್ಟ್ ಏನು ಮಾಡ್ತಿದ್ದಾರೆ ಅಂದರೆ ಫಸ್ಟು ವೆಲ್ಡಿಂಗ್ ಹಾಕ್ಕೊಂಡು ಬರೀ ಒಂದು ಫಿನಿಶಿಂಗ್ ಕೊಡ್ತಾಯಿಲ್ಲ. ಫಸ್ಟು ಅವ್ರಿಗೆ ಮೆಷರ್ಮೆಂಟ್ ಬರಬೇಕಲ್ಲ, ಹಾಗಾಗಿ ಸೊ ಒಂದು ರಫ್ ಆಗಿ ಸ್ಕೆಚ್ ಹಾಕ್ಕೊಂಡು ಹಿಂಗೆ ಇಟ್ಕೊಂಡಿದ್ದಾರೆ. ಅಷ್ಟರಲ್ಲಿ ಕರೆಂಟ್ ಕೂಡ ಹೋಗಿತ್ತು. ಮತ್ತು ಅವರು ಕುತ್ಕೊಂಡು ರೆಸ್ಟ್ ತೊಗೊತಾ ಇದ್ದರು, ಯಾಕೆಂದರೆ ಕರೆಂಟು ತುಂಬ ಸಲ ಹೋಗ್ತಾಯಿತ್ತು. ವೆದರು ಒಂದು ಸ್ವಲ್ಪ ಮಳೆ ಬರೋ ಥರ ಇದೆ. ಹಳ್ಳಿ ಕಡೆ ನಿಮಗೆಲ್ಲ ಗೊತ್ತೇ ಇರುತ್ತಲ್ಲ, ಸ್ವಲ್ಪ ಗಾಳಿ ಮಳೆ ಹಿಡ್ಕೊಂಡ್ರು ಕೂಡ ಕರೆಂಟ್ ತೆಗ್ದು ಬಿಡ್ತಾರೆ. ಇನ್ನು ಮೇಲ್ಗಡೆ ಮೋಲ್ಡಿಂಗ್ ಅವರು ಕೂಡ ಬಂದಿದ್ದಾರೆ. ನಾನು ಆಗಲೇ ಹೇಳ್ದಂಗೆ ತುಂಬ ದಿನದಿಂದ ಪೆಂಡಿಂಗ್ ಆಗಿಬಿಟ್ಟಿದೆ ಈ ಕೆಲಸ. ಸೊ ಎಷ್ಟೊತ್ತಿಗೆ ಮುಗೀತು ಅನ್ನೋಷ್ಟು ಬೇಜಾರಾಗ್ಬಿಟ್ಟಿದೆ ನನಗೆ. ಯಾಕೆಂತ ಹೇಳಿದ್ರೆ ಮನೆ ಕಟ್ಟೋರಿಗೆ ಸಾಮಾನ್ಯವಾಗಿ ಎಲ್ರಿಗೂ ಈ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಅಂತಲೇ ಅಂದ್ಕೊಂಡಿದ್ದೀನಿ ನಾನು. ತುಂಬ ಜನಕ್ಕೂ ಇದೇ ಥರ ಅನಿಸುತ್ತೆ. ಬೆಂಗಳೂರಲ್ಲೆಲ್ಲ ಏನಪ್ಪ ಅಂತ ಹೇಳಿದ್ರೆ ಸೊ ಯೂಶ್ವಲಾಗಿ ಇಷ್ಟು ದಿನಕ್ಕೆ ಇಷ್ಟು ಕೆಲಸ ಆಗಬೇಕು, ಮತ್ತು ಅಲ್ಲಿ ಕೆಲಸದವರು ಜಾಸ್ತಿ ಇರ್ತಾರೆ. ಯಾವುದಾದ್ರೂ ಒಂದಿನ ಒಂದು ಕೆಲಸದವ್ರು ಬಂದಿಲ್ಲ ಅಂದ್ರೂ ಕೂಡ ನಡೆಯುತ್ತೆ. ಸೊ ನೋಡ್ತಿರ್ಬೋದು ನೀವು, ಮಳೆ ಕೂಡ ಒಂದು ರೌಂಡ್ ಬಂದು ನಿಂತಿದೆ. ಹಾಗಾಗಿ ಆಗಾಗ ಸೆಂಟ್ರಲ್ಲೇ ಕರೆಂಟ್ ಕೂಡ ತೆಗಿತಾಯಿದ್ರು. ಇನ್ನು ನಾನು ಆಗಲೇ ಹೇಳ್ದಂಗೆ ಸೊ ಮೇಲ್ಗಡೆ ಈಗ ಒಂದು ಸಿಂಗಲ್ ರೂಮ್ ಹಾಕಿದ್ದೀವಿ ಅಂತ ಹೇಳಿದ್ವಲ್ಲ, ಆ ರೂಮ್ಗೂ ಕೂಡ ಇವಾಗ ಮೋಲ್ಡ್ ಹಾಕೋಕ್ಕೆ ಅಂದರೆ ಕಂಬಿ ಕಟ್ಟೋರು ಬಂದಿದ್ದಾರೆ. ಸೊ ಮೋಲ್ಡ್ ಯಾವತ್ತು ಇಟ್ಕೊತಾರೋ ಗೊತ್ತಿಲ್ಲ. ಸೊ ಇಟ್ಕೊಂಡಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಈಗ ಚಾಪೆ ಎಲ್ಲ ಹಾಕಿ ಅವರು ಕೂಡ ಕಬ್ಬಣ ಕಟ್ಟೋಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಕಬ್ಬಣ ಕಟ್ಟಿದ್ದಾದಮೇಲೆ ಇದು ಆ್ಯಕ್ಚುಲಿ ಇವಾಗ ನಿಮಗೆ ತೋರಿಸ್ತಾ ಇರೋದು ನಾನು ಸ್ಟೇರ್ ಕೇಸ್ದು, ಅಂದರೆ ಸ್ಟೆಪ್ಸಿಗೂ ಕೂಡ ನಾನು ಮೋಲ್ಡ್ ಹಾಕಿಸ್ತಾ ಇದ್ದೀವಿ ಅಂತ ಹೇಳಿದ್ನಲ್ಲ, ಅದು ಸ್ಟೆಪ್ಸ್ದಿದು. ಇನ್ನು ಮಳೆ ಬಂದಿರೋದ್ರಿಂದ ಇಟ್ಟಿಗೆಗಳೆಲ್ಲ ತುಂಬ ಅಂದರೆ ತುಂಬಾ ನೆನೀತಾ ಇದೆ. ಬಟ್ ಆದರೂ ಕೂಡ ಎತ್ತಿಡೋಕ್ಕಾಗಲ್ವಲ್ಲ. ಸೊ ಹಾಗಾಗಿ ಇರೋದ್ರಲ್ಲಿ ಆ ಚೀಲ ಎಲ್ಲ ಮುಚ್ಚಿಟ್ಕೊಂಡು ಪ್ಯಾಚ್ ಮಾಡ್ತಾಯಿದ್ವಿ. ಇನ್ನು ಅವರು ಕೂಡ ಕರೆಂಟು ಬಂತು ಅಷ್ಟರಲ್ಲಿ ಇನ್ನು ಈ ರೀತಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ನೋಡಿದ್ರಲ್ಲ ಗೈಸ್, ಆ್ಯಕ್ಚುಲಿ ಇವತ್ತು ಮನೆ ಹತ್ರ ಹೋಗಿ ಕೂಡ ಬಂದಿದ್ದೀನಿ. ಸೊ ಋತ್ವಿಕ್ನ ಮಲಗಿಸಿದ್ದೀನಿ. ಆ್ಯಕ್ಚುಲಿ ಈಗ ಟೈಮ್ ಬಂದು ಆಲ್ಮೋಸ್ಟ್ 12:30 ಆಗಿದೆ. ಆಲ್ರೆಡಿ ಏನಪ್ಪ ಅಂತ ಹೇಳಿದ್ರೆ ಮನೇಲಿ ಕೆಲಸ ಅಂತೂ ತುಂಬ ಸ್ಲೋ ಆಗಿಬಿಟ್ಟಿದೆ. ಯಾಕೆ ಅಂತ ಗೊತ್ತಿಲ್ಲ ಗೈಸ್. ಅದೇನೋ ಗೊತ್ತಿಲ್ಲ, ಯಾರು ಕಣ್ಣು ಬಿತ್ತೋ ಏನೋ ಗೊತ್ತಿಲ್ಲ, ತುಂಬ ಚೆನ್ನಾಗಿ ನಡೀತಾಯಿತ್ತು. ಬಟ್ ಇತ್ತೀಚೆಗೆ ಒಂದು 15 ಡೇಸಿಂದ ಪ್ಲಾಸ್ಟಿಂಗು ಕೂಡ ನಿಂತೋಗ್ಬಿಟ್ಟಿದೆ. ಮತ್ತು ಕೆಲಸ ತುಂಬ ಬೇಗ ಬೇಗ ಆಗ್ತಾಯಿತ್ತು. ಬಟ್ ಯಾಕೆ ನಿಂತಿದೆ ಅನ್ನೋದು ನಿಜವಾಗ್ಲೂ ಗೊತ್ತಿಲ್ಲ. ಸೊ ಕುತ್ಕೊಂಡು ಬ್ಲಾಗ್ ಕಂಟಿನ್ಯೂ ಮಾಡಿಬಿಡೋಣ. ನನಗಂತೂ ತುಂಬ ಅಂದರೆ ತುಂಬಾ ಬೇಜಾರು ಕೂಡ ಆಗಿದೆ ಇತ್ತೀಚೆಗೆ ಈ ವಿಷಯದಲ್ಲಿ. ಯಾಕಪ್ಪ ಅಂತ ಹೇಳಿದ್ರೆ ನೀವು ನೋಡ್ತಿರ್ಬೋದು, ನನ್ನ ಬ್ಲಾಗ್ ಕಂಟಿನ್ಯೂಸ್ ಆಗಿ ನೋಡ್ತಿರೋರು ಗೊತ್ತಿರುತ್ತೆ ಗೈಸ್. ಆ್ಯಕ್ಚುಲಿ ನಮ್ಮ ಮನೆ ಕೆಲಸ ಪ್ಲಾಸ್ಟಿಂಗ್ ಕೆಲಸ ನಿಂತು 2 ಮಂತ್ಸ್ ಆಗಿದೆ. ಅದು ಯಾಕಪ್ಪ ಅಂತ ಹೇಳಿದ್ರೆ ಮೇಲ್ಗಡೆ ಒಂದು ಸಿಂಗಲ್ ರೂಮ್ ಹಾಕ್ಸೋಣ ಅಂತ ಅಂದ್ಕೊಂಡಿದ್ದೆ. ಆ ರೂಮ್ ಹಾಕ್ಸಿ ಅದನ್ನು ಕಟ್ಟಿದ್ದಾರೆ. ಬಟ್ ಮೋಲ್ಡ್ ಹಾಕೋದೇ ಇಷ್ಟು ದಿನ ಮಾಡಿಬಿಟ್ರು. ಇವಾಗಲೂ ಕೂಡ ಇನ್ನೂ 2 ಡೇಸ್ 3 ಡೇಸ್ ಅಂತಲೇ ಟೈಮ್ ತೊಗೊಳ್ತಾ ಇದ್ದಾರೆ. ಆ ಮೋಲ್ಡ್ ಮುಗಿದ್ರೇ ಈಚೆ ಪ್ಲಾಸ್ಟಿಂಗ್ ಕೆಲಸ ಸ್ಟಾರ್ಟ್ ಮಾಡೋಕ್ಕಾಗೋದು. ಹಾಗೆ ವೆಲ್ಡಿಂಗ್ ಕೆಲಸನೂ ಕೂಡ ಸೊ ಒಂದು ಸೈಡ್ ನಮಗೆ ಇನ್ಕಂಪ್ಲೀಟ್ ಆಗಿಬಿಡುತ್ತೆ. ಯಾಕಂತ ಹೇಳಿದ್ರೆ ಅದು ಕೂಡ ಪ್ಲಾಸ್ಟಿಂಗ್ ಆಗಿಲ್ಲ ಅಂತ ಹೇಳಿದ್ರೆ ಆಗಲ್ಲ. ಆಮೇಲೆ ನಾವು ಸ್ಟೇರ್ ಕೇಸಿಗೆ ಬಂದು ಅಂದರೆ ಸ್ಟೆಪ್ಸಿಗೆ ಬಂದು ಆ್ಯಕ್ಚುಲಿ ಅದಕ್ಕೂ ಮೋಲ್ಡ್ ಹಾಕಿಸ್ತಾ ಇದ್ದೀವಿ. ಯಾಕೆಂತ ಹೇಳಿದ್ರೆ ಮಳೆ ನೀರು ಬಂದರೆ ಅದು ನೆನಿಬಾರ್ದು ಅನ್ನೋ ಉದ್ದೇಶದಿಂದ. ನೀರೆಲ್ಲ ಬರುತ್ತೆ ಮತ್ತು ಅದೆಲ್ಲ ರಿಸ್ಕು ಅಂಥೇಳಿ ಹೆಂಗಿದ್ರು ಒಂದೇ ಸಲ ಮಾಡಿಸ್ತಾ ಇದ್ದೀವಿ, ಎಲ್ಲ ಒಂದೇ ಸತಿ ಕ್ಲಿಯರ್ ಮಾಡಿಸ್ಕೊಂಬಿಡೋಣ ಅಂಥೇಳಿ ಅದಕ್ಕೂ ಕೂಡ ನಾವು ಸ್ಟೇರ್ ಕೇಸಿಗೆ ಕೂಡ ಮೋಲ್ಡ್ ಹಾಕಿಸ್ತಾ ಇದ್ದೀವಿ. ಅದಕ್ಕೆ ಇಷ್ಟು ದಿನ ಲೇಟ್ ಆಗಿದೆ. ಈಗ ವೆಲ್ಡಿಂಗ್ ಕೆಲಸನೂ ಕೂಡ ಆಗಿದೆ. ಆಲ್ರೆಡಿ 2 ಫ್ಲೋರ್ ಟೈಲ್ಸ್ ಕೂಡ ಹಾಕಿದ್ದಾರೆ, ಅಂದರೆ ವೆಟ್ರಿಫೈಡ್ ಹಾಕ್ಸಿರೋದು ನಾವು. ಸೊ ಅದು ಒಂದು 2 ಫ್ಲೋರ್ ಕೂಡ ಕಂಟಿನ್ಯೂ ಮಾಡಿದ್ದಾರೆ. 3rd ಫ್ಲೋರಲ್ಲಿ ಅದು ಸಿಂಕು ಇದೆಲ್ಲ ಮಾಡಿಲ್ಲ ಅವ್ರು ಇನ್ನೂ. ಸೊ ಹಾಗಾಗಿ ಅದು ಕೂಡ ಪೆಂಡಿಂಗ್ ಆಗಿದೆ. ಮೋಲ್ಡ್ ಆದರೆ ನಮಗೆ ಆಲ್ಮೋಸ್ಟ್ ಒಂದು ಅರ್ಧ ಕೆಲಸ ಮುಗ್ದಷ್ಟು ಇದಾಗ್ಬಿಡುತ್ತೆ. ಅಷ್ಟು ಟ್ರಬಲ್ ಅದರಿಂದನೇ ನಡೀತದೆ ಅಂತ ಅನ್ಕೋಬೋದು. ಇನ್ನು ಗ್ರಿಲ್ಲಿಂಗು ಮತ್ತು ಇದು ಕಂಬಿ ಕೆಲಸದವರು ಮೋಲ್ಡ್ ಹಾಕೋದಕ್ಕೆಲ್ಲ ರೆಡಿ ಮಾಡಿ ಹೋಗಿದ್ದಾರೆ. ನೋಡಿದ್ರಲ್ಲ. ಸೊ ಕಣ್ಣು ಅನ್ನೋದು ನನಗೆ ಇತ್ತೀಚೆಗೆ ಗೊತ್ತಾಗ್ತಿದೆ. ಫಸ್ಟೆಲ್ಲ ನನಗೆ ಅಮ್ಮ ಹೇಳೋರು, ಯಾರು ಕಣ್ಣು ಬಿದ್ದರೂ ತಡ್ಕೊಬೋದು, ಮನುಷ್ಯನ ಕಣ್ಣು ಬಿದ್ದರೆ ತಡೆಯೋಕ್ಕಾಗಲ್ಲ, ಮನುಷ್ಯನ ಕಣ್ಣಿಗೆ ಕಲ್ಲು ಕೂಡ ಹೊಡೆದೋಗುತ್ತೆ ಅನ್ನೋದು ಹೇಳ್ತಾಯಿದ್ರು. ನಾವು ಅದನ್ನೆಲ್ಲ ಅಷ್ಟು ನಂಬ್ತಿರ್ಲಿಲ್ಲ. ಬಟ್ ಈಗ ಅನ್ನಿಸ್ತಾ ಇದೆ, ಹೌದು ದೊಡ್ಡವ್ರು ಹೇಳಿರೋದು, ಆಗಿನ ಕಾಲದಲ್ಲಿ ಗಾದೆ ಮಾಡಿರೋದು ಇವೆಲ್ಲ ನಿಜ ಅಂತ ಅನ್ನಿಸ್ತಾ ಇದೆ.
ಕಲ್ಲು ಕೂಡ ಮನುಷ್ಯನ ಕಣ್ಣು ಬಿದ್ದರೆ ಹೊಡೆದೋಗುತ್ತೆ ಅನ್ನೋದು, ಬಂಡೆ ಕೂಡ ಸಿಡಿಯುತ್ತೆ ಅನ್ನೋದು ಪ್ರೂವ್ ಆಗಿಬಿಟ್ಟಿದೆ. ನೋಡೋಣ, ರಾಘವೇಂದ್ರ ಇದ್ದಾರೆ. ರಾಯರು ಯಾವಾಗ ಆಶೀರ್ವಾದ ಮಾಡಿ ಅದು ಯಾವಾಗ ನಡಿಬೇಕು ಅಂತ ಅಂದ್ಕೊಳುತ್ತೋ ಅವತ್ತೇ ನಡೆಯುತ್ತೆ. ಹಾಗೆ ನಾವಿರೋದು ಈಗ ರೆಂಟ್ ಆಗಿರೋದ್ರಿಂದ ರೆಂಟು ಕೂಡ ಜಾಸ್ತಿ ಆಗಿದೆ. ಸೊ ಹಾಗಾಗಿ ನಾವು ಸ್ವಲ್ಪ ಪ್ರೆಷರ್ ಕೊಡ್ತಾ ಇದ್ದೀವಿ ಅಷ್ಟೇ. ನಾವೇನೇ ಕೊಟ್ಟರು ಅದು ಯಾವತ್ತು ಆಗಬೇಕೋ ಆವತ್ತೇ ಆಗೋದು ಅಂತ ಅಂದ್ಕೊಳ್ತಾ ಇದ್ದೀನಿ. ಬಟ್ ಆದರೂ ಹೋಪ್ ದೇವ್ರ ಮೇಲೆ ಇದೆ. ದೇವ್ರು ಯಾವಾಗ ಕೈ ಹಿಡಿತಾನೋ, ಯಾವಾಗ ಆಗಬೇಕು ಅಂತ ಅನ್ನಿಸ್ಕೊಳ್ತಾನೋ, ಸೊ ಅವನ ಆಶೀರ್ವಾದ ಯಾವಾಗ ಬೀಳುತ್ತೋ ಆವಾಗಲೇ ಮುಗೀಲಿ ಅಂತ ಫೈನಲಾಗಿ ಡಿಸೈಡ್ ಮಾಡಿ ಸುಮ್ಮನೆ ಆಗಿಬಿಟ್ಟಿದ್ದೀನಿ. ಯಾಕೆಂತ ಹೇಳಿದ್ರೆ ಈ ಲಾಸ್ಟ್ ಸಿಚುವೇಷನಲ್ಲಿ ಜಗಳ ಮಾಡಿದ್ರೂ ಕೆಲಸದವ್ರು ಮಾಡಲ್ಲ. ಅದೊಂದು ಸ್ವಲ್ಪ ಕೆಲಸ ಇರೋದ್ರಿಂದ ಬೇರೆಯವರು ಕೂಡ ಬಂದು ಅದನ್ನು ಕಂಟಿನ್ಯೂ ಮಾಡಲ್ಲ. ನನಗಂತೂ ನಿನ್ನೆಯಿಂದ ಅವ್ರದ್ದೇ ಟೆನ್ಷನ್. ಅವ್ರ ಹತ್ರನೇ ಜಗಳ ಆಡಿ ಆಡಿ ಗಂಟ್ಲಂತೂ ಕೂಡ ಅವ್ರಿಗೆ ಯಾಕೆ ಹಿಂಗೆ ಮಾಡಿದ್ರಿ, ನಿಮಗೇನು, ಆ ಥರ ಎಲ್ಲ ಮಾತಾಡಿ ಮಾತಾಡಿ ಗಂಟ್ಲೇ ಹೋಗ್ಬಿಟ್ಟಿದೆ. ಸೊ ವಾಯ್ಸ್ ನೋಡಿದ್ರೇ ಗೊತ್ತಾಗ್ತಿದೆ ನಿಮಗೆ ಅಂತ ಅಂದ್ಕೊತೀನಿ. ಸೊ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಗೈಸ್ ಆ್ಯಕ್ಚುಲಿ. ಸೊ ಯಾರ್ಯಾರೆಲ್ಲ ನನಗೆ ಇಲ್ಲಿವರೆಗೂ ಸಪೋರ್ಟ್ ಮಾಡಿದ್ದೀರೋ ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳ್ತಾ, ಇನ್ನು ಮುಂದೆ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊತೀರೋ ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ಹೊಸ್ದಾಗಿ ನೋಡ್ತಿರೋರು ಪ್ಲೀಸ್ ಲೈಕು, ಶೇರು, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಅದರಿಂದ ಏನಪ್ಪ ಅಂತ ಹೇಳಿದ್ರೆ ಸೊ ನಾನು ಯಾವುದೇ ವೀಡಿಯೋಸ್ ಮಾಡಿದ್ರು ಫಸ್ಟ್ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು. ಎಲ್ಲರಿಗೂ ಒಳ್ಳೆಯದಾಗಲಿ. ಗಾಡ್ ಬ್ಲೆಸ್ ಯು.